ರಾಜಪ್ಪನಲ್ಲಿ. ರಾಜಪ್ಪ ತಕ ನಿನ್ ಜಮೀನ್ ಪಾತ್ರ. ಪುಟ್ಟಕ್ಕ ತಕ ಜಾಯ್ಕ ಕೊಡಿ. ಅಯ್ಯೋ ಬೇಡಿ ಅಮ್ಮರೇ, ನೀವೇ ಕೊಡಿ. ಇವತ್ತು ಬ್ಯಾಂಕ್ನ ಮತ್ತೆ ಶುರು ಮಾಡಕ್ಕೆ ಆಗಿದ್ದೆ ನಿನ್ ದಯೆಯಿಂದ. ಹಂಗೆಲ್ಲ ಹೇಳ್ಬಾರ್ದು. ತಕ ನಿನ್ ಕೈಯಾರೆ ಕೊಡಿ. ಬ್ಯಾಂಕ್ ಮುಚ್ಚೋಗಿತ್ತು ಅಂದ್ಬಿಟ್ಟು ನಮಗೆ ತುಂಬಾ ಆತಂಕ ಆಗೋಗಿತ್ತು ಅಮ್ಮವ್ರೆ. ಬ್ಯಾಂಕು ಮತ್ತೆ ಶುರು ಆಗಿರೋ ವಿಚಾರ ಕೇಳಿ ಶಾನೆ ಸಂತೋಷ ಆಯ್ತು ಅಮ್ಮವ್ರೆ. ಮತ್ತೆ ಪತ್ರ ಸಿಗುತ್ತೋ ಇಲ್ವೋ ಅಂತ ತುಂಬಾ ಭಯ ಆಗಿತ್ತು ಅಮ್ಮವ್ರೆ. ಇದು ನನ್ನ ಸೊಸೆ ಶುರು ಮಾಡಿರೋ ಬ್ಯಾಂಕ್. ಆಟೊಂದು ಸುಲಭವಾಗಿ ಮುಚ್ಚಕ್ಕಾಗಕ್ಕಿಲ್ಲ. ಇವತ್ತು ನೀವೆಲ್ಲರೂ ಈಟೊಂದು ಸಂತೋಷವಾಗಿದ್ದೀರಾ ಅಂದರೆ ಅದಕ್ಕೆ ಕಾರಣ ನನ್ನ ಸೊಸೆ ಸ್ನೇಹ ಮತ್ತು ಈ ಪುಣ್ಯಾತ್ಕಿತಿ ಪುಟ್ಟಕ್ಕ ಆಟೆ. ಅಯ್ಯೋ ಇದ್ರಾಗ ನಂದೇನೂ ಇಲ್ಲ ಅಮ್ಮರೇ, ಎಲ್ಲ ನಿಮ್ಮ ಶ್ರಮ. ಒಳ್ಳೆ ಉದ್ದೇಶಕ್ಕೆ ಅಂತ ತೆರೆದಿರೋ ಬ್ಯಾಂಕ್ ಇದು. ದೇವ್ರೇ ಉಳಿಸ್ಕೊಟ್ಟವನೆ. ನಮ್ಮ ಬ್ಯಾಂಕ್ನಾಗೆ ಮೊದಲಿನ ಥರ ಬಡ ರೈತರಿಗೆ ಸಾಲ ಸಿಗ್ತದೆ. ಇನ್ಮ್ಯಾಕೆ ಯಾರು ಆತಂಕ ಪಡಬೇಡಿ. ನಿಮ್ಮ ಕಷ್ಟಕ್ಕೆ ಬ್ಯಾಂಕ್ನ ಉಪಯೋಗ ಮಾಡ್ಕೊಳ್ಳಿ. ಸ್ನೇಹ ಈ ಹಳ್ಳಿಗೆ ಅಂತ ಕೊಟ್ಟೋಗಿರೋ ಕಾಣಿಕೆನ ನಾವೆಲ್ಲರೂ ಜ್ವಾಪನ ಮಾಡಬೇಕು. ನಿಮ್ಮ ಮೇಲೆ ಇದ್ದಿದ್ದು ನಂಬಿಕೆನ ಉಳಿಸ್ಕೊಬಿಟ್ರಿ ಅಮ್ಮವ್ರೆ. ಅಯ್ಯಯ್ಯ, ಇದ್ರಾಗೆ ನಂದು ಏನೂ ಇಲ್ಲ ಕಣ್ರಪ್ಪ. ಎಲ್ಲ ನನ್ನ ಸೊಸೆ ಸ್ನೇಹ ಮತ್ತು ಈ ಪುಟ್ಟಕ್ಕಂದು ಆಟೆ. ಹಲೋ ಹಲೋ, ಏನ್ ಬಂಗಾರಮ್ಮ? ಫುಲ್ ಖುಷಿಯಾಗಿದ್ಯಾ? ಅದ್ ಹೇಗ್ ಬ್ಯಾಂಕ್ ನಡೆಸ್ತೀಯ ಅಂತ ನಾನು ನೋಡ್ತೀನಿ. ಏಯ್, ಯಾರೇ ಅದು? ನನಗೆ ಫೋನ್ ಮಾಡಿ ಅದು ಹೇಗೆ ಬ್ಯಾಂಕ್ ನಡೆಸ್ತೀಯ ಅಂತ ಕೇಳೋಷ್ಟು ಧೈರ್ಯನೇ? ಹೌದು, ಮಾತಾಡ್ತೀನಿ. ಏನಿವಾಗ? ಏಯ್, ಯಾರು ನೀನು? ಎಲ್ಲಿದ್ಯಾ? ಎಲ್ಲಿಂದ ಫೋನ್ ಮಾಡ್ತಿದ್ಯಾ? ಅತ್ತೆ, ನಾನು ಇಲ್ಲಿದ್ದೀನಿ. ಅರೆ ಸುಮಾ, ನೀನು ನನಗೆ ಫೋನ್ ಮಾಡಿ ಗಾಬರಿ ಪಡ್ಸೋದನ್ನ ಸಂದಕ್ಕೆ ಕಲ್ತಿದ್ಯಾ ಅಲ್ವೇ? ಏಯ್ ಯೋನೆ ನಿನ್ನ ತಲೆಟೆ.